ಯಮಧರ್ಮ ಭೂಲೋಕದ ನರಕಗಳನ್ನ ಅವರವರವರ ಕರ್ಮಕ್ಕನುಸಾರವಾಗಿ ಹತ್ಯೆಯಾಗಿರುವವರನ್ನ ನರಕದಲ್ಲಿ ಶಿಕ್ಷಿಸುವ ನರಕಾಧಿಪತಿ ಧರ್ಮ ಯಮಧರ್ಮ. ನಮ್ಮ ಯಮಲೋಕದಲ್ಲಿ ಇನ್ನೂ ಯಾರು ಕಾಣುತ್ತಿರಲಿಲ್ಲ. ಇದೇನು ಭೂಲೋಕದಲ್ಲಿ ಸಂಖ್ಯೆ ಕಡಿಮೆಯಾಗಿದೆ. ನಮ್ಮ ಚಿತ್ರಗುಪ್ತದಲ್ಲಿ ನಮ್ಮ ಯಮಲೋಕದಲ್ಲಿ ಯಾರು ಕಾಣುತ್ತಿಲ್ಲ. ಏನು ಭೂಲೋಕದಲ್ಲಿ ಸಾವಿನ ಸಂಖ್ಯೆ ಕಡಿಮೆಯಾಗಿದೆ? ಇಲ್ಲ ಇಲ್ಲ, ಕೆಲವು ಜನರು ಭೂಲೋಕದಲ್ಲಿ ಜನರು ಸುರಕ್ಷಿತ ಕೆಲಸ ಮಾಡುತ್ತಿದ್ದಾರೆ. ಹಾಗಾಗಿ ಸಾವು ನೋವಿನ ಸಂಖ್ಯೆ ಕಮ್ಮಿ ಆಗಿದೆ. ಹಾಗಾದರೆ ಇನ್ನು ಮುಂದೆ ನಮ್ಮ ಕೆಲಸವು ಮುಗಿದಂತೆಯೇ? ಇಲ್ಲ ಇಲ್ಲ, ಕೆಲವು ಜನರು ಅತಿ ಆತ್ಮವಿಶ್ವಾಸದಿಂದ ನಿರ್ಲಕ್ಷ್ಯತೆ ಬರೆದು ಸುರಕ್ಷತೆ ಅಪಘಾತ ಮಾಡಿಕೊಂಡು ಬರುತ್ತಿದ್ದಾರೆ. ಹಾಗಾದರೆ ಸಾವು ನಡೆಯುತ್ತಿದೆ ಅಂತ ಅರ್ಥ. ಹಿಂದೇಕೋ ನಮಗೆ ಭೂಲೋಕಕ್ಕೆ ಹೋಗಿ ಒಂದು ಸಾವು ಮಾಡಿಕೊಂಡು ಬರುವಂತಹ ಆಸೆ ಇದೆ. ನಡೆಯಿರಿ, ಆ ನಿಮ್ಮ ಭೂಲೋಕಕ್ಕೆ ಹೋಗಿ ಆ ನಿಮ್ಮ ಸುರಕ್ಷತೆ ಹೇಗಿರುವುದಕ್ಕೊಂದು ನಾವು ಕಣ್ಣಾರೆ ನೋಡಬೇಕು. ನಡೆಯಿರಿ. ಧರ್ಮ ಯಮಧರ್ಮ. ಏನಪ್ಪ ಇಷ್ಟು ಎಲ್ಲಿ ಹೋಗ್ತಾ ಇದೀಯಾ? ಡ್ಯೂಟಿ ಹೋಗ್ತಾ ಇದ್ದೀನಿ ಸರ್. ಯಾವ ಕಂಪ್ನಿನಲ್ಲಿ ಕೆಲಸ ಮಾಡೋದು ನೀನು? ಅಲ್ಲಿ ಸುರಕ್ಷತೆ ಬಗ್ಗೆ ಏನು ಹೇಳ್ಕೊಟ್ಟಿಲ್ವಾ ನಿಮಗೆ? ಬೇಕಾದಷ್ಟು ಹೇಳ್ಕೊಡ್ತಾರೆ ಸರ್, ಟ್ರೈನಿಂಗ್ ಕೂಡ ಕೊಡ್ತಾ ಇರ್ತಾರೆ. ಅವನ್ನೆಲ್ಲ ಕಂಪ್ನಿಯಲ್ಲಿ ಮಾತಾಡ್ತಾರೆ. ಹಾಗಾದ್ರೆ ನೀವು ಮತ್ತೆ ರಸ್ತೆ ಮೇಲೆ ಎಷ್ಟು ವೇಗವಾಗಿ ಹೋಗ್ತಾ ಇದೆಯಾ? ಸುರಕ್ಷತೆ ಪಾಲನೆ ಮಾಡ್ತಾ ಇಲ್ಲ ನೀನು? ಸರ್ ಮಾಡ್ತಾ ಇದ್ದೀನಿ ಸರ್, ಆಗ್ತಾನೆ ಸರ್. ಕಾರ್ಖಾನೆಗಳಲ್ಲೂ ಒಂದೇ ಅಲ್ಲ, ರಸ್ತೆ ಬೀದಿಗಳಲ್ಲೂ ಮನೆಗಳಲ್ಲೂ ಎಲ್ಲಾದ್ರೂ ಸುರಕ್ಷತೆ ಪಾಲನೆ ಮಾಡಲೇಬೇಕು, ಆಯ್ತಾ? ಆಮೇಲೆ ಇದೇನಪ್ಪ ಹೆಲ್ಮೆಟ್ ಕೈಗೆ ಹಾಕೊಂಡಿದ್ಯಾ? ಹಿಂದೆ ನಾನು ಕಟಿಂಗ್ ಮಾಡ್ತೀನಿ ಸರ್, ಹೇಳಿ ಆಗುತ್ತೆ. ಅಯ್ಯೋ ತಲೆನೇ ಇಲ್ಲ ಅಂದ್ರೆ ಎಷ್ಟು ಅಂತ ಏನಪ್ಪ ಮಾಡ್ತೀಯಾ? ನೀ ಹೆಲ್ಮೆಟ್ ತಲೆಗೆ ಹಾಕು, ಆಮೇಲೆ ನಿಧಾನವಾಗಿ ಹೋಗು, ಆಯ್ತಾ? ಏನೋ ಕೆಲ್ಸಕ್ಕೆ ಹೋಗ್ತಾ ಇದೆಯಾ ಅನ್ನೋದಕ್ಕೆ ಬಿಟ್ಟು ಕಳಿಸ್ತಾ ಇದ್ದೀನಿ. ಇದು ಇನ್ನೊಂದ್ಸರಿ ಸಿಕ್ಕರೆ ಮಾತ್ರ ನೀನು ಅಂದಾಜು ಮಾಡ್ತೀನಿ, ಅರ್ಥ ಆಯ್ತಾ? ನಿಧಾನವಾಗಿ ಹೋಗು, ಗೊತ್ತಲ್ಲ? ಅತಿ ಬೇಗ ಇತಿ ಬೇಗ. ಸರಿ, ಇನ್ನೊಂದ್ಸರಿ ಬಿಟ್ಟು ಕಳಿಸ್ತಾ ಇದ್ದೀನಿ, ನಿಧಾನಕ್ಕೆ ಹೋಗು. ಎಂತ ಸಾವು ಮಾಡಿ ಕಾರ್ಖಾನೆ ಸುರಕ್ಷತೆ ಬಸ್ ಬೀಚ್ ಸಾಕು. ಚಿತ್ರಗುಪ್ತರೇ, ಈ ಒಂದು ಪ್ರಾಣವನ್ನು ನಾವು ಹೇಗೆ ತೆಗೆಯಲಾಗಲಿಲ್ಲ? ನಮ್ಮ ಮುಂದಿನ ಭೇಟಿ ಸಮಸ್ಯೆ ಕೆಲಸ ಮಾಡುತ್ತಿದೆ ಅಂತ. ಆದರೆ ನಮ್ಮ ಮುಂದಿನ ಬೇಟೆ ಅದು ನೋಡಿ ಅಲ್ಲಿ ಅಲ್ಲ ದಿನಾಲು ಬರ್ತಾರೆ ಸೇಫ್ಟಿ 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 ಅಂತ. ಈಗ ಹೋದ್ರು ಒಂದು ತಾಸು ವರ್ಕ್ ಪರ್ಮಿಟ್ ನಡ್ಕೊಂಡು ಹೋದ್ರು. ಅದರೊಳಗೆ ನಾನು ಬರೋದ್ರೊಳಗೆ ಕೆಲಸ ಮಾಡಿ ಮುಗಿಸ್ಬಿಡ್ತೇನೆ. 5 ನಿಮಿಷ ಕೆಲಸಕ್ಕೆ ಒಂದು ಕಾಸು ಹೋಗಿದ್ದಾರೆ. ಸರಿ, ಇಲ್ಲಿ ಮಠ ಗಮನಕ್ಕೆ ಹೋಗುವ ಸಾಂಗಕ್ಕೆ ಮಜಾ ಮಾಡೋಣ. ಆಗ ನಿಂತಾಳ ಕಿಟಕಿ ನನ್ನ ಹುಡುಗಿ ಮೇನ್ ಸ್ವಿಚ್ ಬಂದ್ ಮಾಡಿದೆ. ಯಾವುದೇ ಹೇಳಿದ್ರು ಮಾತು ಬಿಟ್ಟೆ ಸಾಮಾನ್ಯ ಇದೆ. ಇದೇ ಇರ್ಬೋದು.
ಮಾರ್ಚ್ ತಿಂಗಳು ಕೂಡ ಬೇರೆ ಬರ್ತಾ ಇದೆ ಇಂಪ್ಲಿಮೆಂಟ್ ಆಯಿತು. ನಮ್ಮ ಸರ್ ಬರ್ತಾಗೆ ಒಂದು 5 ನಿಮಿಷ ಕೆಲಸ ಮಾಡಿ ಮುಗಿಸಿಬಿಟ್ಟಿದ್ದೀನಿ. ಅವರು ಬಂದು ಖುಷಿ ಪಡ್ತಾರೆ. ಏನ್ ಮಾಡ್ತಾ ಇದೀಯಾ? ಏನ್ ಮಾಡ್ತಾ ಇದೀಯ ನೀನು? ಸರ್ ಏನ್ ಮೋಟರ್ ಮೇಂಟೈನ್ ಮಾಡ್ತೀಯಾ? ಅದು ಹೀಗಿದೆ ಗೊತ್ತಾ ನಿನಗೆ? ಇದು ಸಪ್ಲೈ ಇದೆ. ಬಂದ್ ಮಾಡಿದೆ ಸರ್. ಎಲ್ಲಿ ಬಂದ್ ಮಾಡಿದೆ? ಚೆಕ್ ಮಾಡೋ ಒಂದ್ಸರಿ ಇಂಪ್ಲಿಮೆಂಟ್ ಬೇಕು ನೋಡು. ಮತ್ತೆ ಅದೇ ಟೆಸ್ಟ್ ನಿಂದ ಟೆಸ್ಟ್ ಮಾಡ್ತಾ ಇದ್ದೀನಿ ನೋಡು. ಅವತ್ತು ಟೆಸ್ಟ್ ನಿಂದ ಸಪ್ಲೈ ಚೆಕ್ ಮಾಡಿ ಕನ್ಫರ್ಮ್ ಮಾಡಬಾರ್ದು. ನಿಂದ ಚೆಕ್ ಮಾಡಬೇಕು. ನೋಡು 425 ವೋಲ್ಟೇಜ್ ಬರ್ತಾ ಇದೆ. ಅದಕ್ಕೆ ಇಟ್ಕೊಂಡು ಮಾಡ್ತಾ ಇದ್ದೀನಿ ನೀನು. ಅದು ಮಾಡೋ ತಪ್ಪು ನಿಂದು. ಎಲ್ಲಿದೆ ಸಿಕ್ಕಿದ ಜಾಬ್ ಕರಿ? ಬೈತಾರೆ. ಏನ್ ಗಿರೀಶ್ ಇವನು ರನ್ನಿಂಗ್ ಅಲ್ಲಿ ಮಾಡ್ತಾ ಇದ್ದೆ. ನಾನು 1 ನಿಮಿಷ ತಡವಾಗಿ ಬಂದಿದ್ದಾರೆ. ಇವನು ಶಾಕ್ ಹೊಡಿಸ್ಕೊಂಡು ಇವನು ಸೇರುತ್ತಿದ್ದ. ಇವನ ಹೆಂಡ್ರ ಮಕ್ಕಳು ಎಲ್ಲರೂ ಬೀದಿ ಪಾಲಾಗ್ತಿದ್ದಾರೆ ಗೊತ್ತುಂಟ? ಹೌದಾ ಕಣಪ್ಪ? ಯಾಕೆ ಈ ಥರ ಮಾಡ್ತಿ? ಹೇಳಿದ್ದೀನಲ್ಲ, ನಾನು ಪರ್ಮಿಟ್ ಎಲ್ಲ ರೆಡಿ ಮಾಡ್ಕೊಂಡ್ ಬರ್ತೀನಿ, ಕೂಸ್ ರೆಡಿ ಮಾಡ್ಕೊ ಅಂತ. ಅಷ್ಟು ಬೇಗ ಯಾಕೆ ಕೆಲ್ಸಕ್ಕೆ ಕೈ ಹಾಕಿದ್ದೀನಿ ನೀನು? ವೈಭವರಾಗೆ ಕೆಲಸ ಮಾಡಿ ಮುಗಿಸ್ಬಿಡೋಣ ಅಂತ ಹೋದೆ ಸರ್. ಆಯ್ತು ಸರ್. ಸಾರ್ ಬಂದಿದ್ದಕ್ಕೆ ನಿನ್ನ ಜೀವ ಉಳಿತು, ಗೊತ್ತಾಯ್ತಾ? ನೋಡು ಗಿರೀಶ್ ಪಕ್ಕ ಈಗ ಊಟ ಹಾಕಿ ಸಪ್ಲೈ ಆಫ್ ಮಾಡಿ ಕನ್ಫರ್ಮ್ ಮಾಡಿ ಮೇಂಟೆನ್ಸ್ ಮಾಡಿಸು. ಸರಿ ಸರ್, ಆಯ್ತು. ನಾನು ಆಫ್ ಮಾಡಿಬಿಟ್ಟು ನಿಮಗೆ ಊಟ ಹಾಕಿ ಕೊಡ್ತೀನಿ, ಆಯ್ತಾ? ಈಗ ಇಟ್ಕೋ, ಊಟ ಹಾಕಿದ್ದೀನಿ. ಕೆಲಸ ಆದ್ಮೇಲೆ ಈಗ ತೆಗೆದು ಆನ್ ಮಾಡಬೇಕು, ಅರ್ಥ ಆಯ್ತಾ? ಓಕೆ ಸರ್. ಸರಿ. ಆಯ್ತು ಸರ್. ನೋಡು ಕಳಕಪ್ಪ, ಯಾವತ್ತು ಅವಸರ ಮಾಡೋದು ಅವಸರವೇ ಅಪಘಾತಕ್ಕೆ ಕಾರಣ. ನಾವು ವಿದ್ಯುತ್ತು ಯಾವತ್ತು ಬರೀ ಕಣ್ಣಿಗೆ ಕಾಣಿಸೋದಿಲ್ಲ, ವಾಸನೆನೂ ಇರೋದಿಲ್ಲ, ರುಚಿನೂ ಇರೋದಿಲ್ಲ. ಆದ್ದರಿಂದ ಯಾವತ್ತು ಮನುಷ್ಯ ತಪ್ಪು ಮಾಡೋದು ಸಹಜ. ಒಂದು ಹಾಡಿದೆಯಲ್ಲ, ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋದು ಮನುಜ ಕಣೋ. ಮನುಷ್ಯ ತಪ್ಪು ಮಾಡೋದು ಸಹಜ, ಅದನ್ನು ತಿದ್ದಿ ನಡಿಬೇಕು. ಇಂಗ್ಲಿಷ್ ನಲ್ಲಿ ಒಂದು ಸೇಫ್ಟಿ ಸ್ಲೋಗನ್ ಇದೆ, ಎಂಗೇಜ್, ಎಜುಕೇಟ್ ಅಂಡ್ ಎಂಪವರ್, ಸೇಫ್ಟಿ ಇಸ್ ಎ ಸೂಪರ್ ಪವರ್. ಅದನ್ನ ತಿಳ್ಕೊಂಡು ನಾವು ಕೆಲಸ ಮಾಡಬೇಕು. ನಡಿಗೆ ಹೋಗೋಣ, ಆಯ್ತಾ? ಚಿತ್ರಗುಪ್ತರೇ, ಇದ್ಯಾವ ಶಕ್ತಿ ಯಮಪಾಶವನ್ನು ತಡೆಯುತ್ತದೆ? ಅದ್ಯಾವ ಶಕ್ತಿ ನನ್ನ ಈ ಒಂದು ಸಂಕಲ್ಪವನ್ನು ತಡೆಯುತ್ತದೆ? ಅರ್ಥವಾಗುತ್ತಿಲ್ಲವಲ್ಲ. ಏನಯ್ಯ? ಸುರಕ್ಷತೆ. ಓಹೋ, ಆ ನಿನ್ನ ಸುರಕ್ಷತೆಯಿಂದ ನನ್ನ ಈ ಸಂಕಲ್ಪವು ಈಡೇರುತ್ತಲ್ಲವೋ? ಹಾಗಾದರೆ ಇದು ನನ್ನ ಸಂಕಲ್ಪ ಈಡೇರುವುದಿಲ್ಲವೇ? ಅಯ್ಯ ಅಯ್ಯ, ಮುಂದೆ ಕೇಳಯ್ಯ. ಇಲ್ಲ ಇಲ್ಲ, ಕಾದು ನೋಡೋಣ, ಕಾದು ನೋಡೋಣ. ಆಯ್ತಾ? ಅಷ್ಟೇ ಇಲ್ಲ, ಆಯ್ತಾ? ಒಂದು ಮಾಮೂಲು ರಿಪ್ಲೇಸ್ಮೆಂಟ್ ಇದೆ, PFC ಇದೆ, ಆಯ್ತಾ? ಸಾಹೇಬರು ಬರ್ತಾ ಇರ್ತಾರೆ, ಬಂದ್ಬಿಟ್ಟು ಎಲ್ಲ ಏನು ಕೊಟ್ಟಿದ್ದಾರೆಲ್ಲ ಹೇಳ್ತಾರೆ. ಪ್ರಕಾರ ಕೆಲಸ ಮಾಡಿ ತರಿಸ್ಬೇಕು, ಆಯ್ತಾ? ಸರಿ. ಗಿರೀಶ್ ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲ ತಿಂಡಿ ಆಯ್ತಾ? ಇವತ್ತು ಏನು ಕಾಲ್ ಮಾಡಿದ್ದೆ ಗಿರೀಶ್? ಇವತ್ತು ಸರ್ ಒಂದು PFC ಲೈನಲ್ಲಿ ವಾಲ್ ರಿಪ್ಲೇಸ್ಮೆಂಟ್ ಇದೆ ಸರ್. ನೋಡಿ ಗಿರೀಶ್, BFC ಕಂಟ್ರೋಲ್ ರಿಪ್ಲೇಸ್ ಮಾಡಬೇಕಾದ್ರೆ ಸೇಫ್ಟಿ PTW ತಗೋಬೇಕು, ಲೈನ್ ಕ್ಲಿಯರೆನ್ಸ್, TBT ಎಲ್ಲ ಬರಬೇಕು. ಆಮೇಲೆ UCL ವಾಟರ್ ಫಿಲ್ ಆಗಿದೆ ಅಂತ ಅದು ನೋಡಬೇಕು, ಓವರ್ಫ್ಲೋ ಮಾಡಬೇಕು, ನೈಟ್ರೋಜನ್ ಪರ್ಚಿಂಗ್ ಮಾಡಬೇಕು, ಆಕ್ಸಿಜನ್ ಲೆವೆಲ್ ನೋಡಬೇಕು. ಎಲ್ಲ ಸೇಫ್ಟಿ ಏನಿದೆ ಅದೆಲ್ಲ CO ಮಾನಿಟರ್, ಆಮೇಲೆ ಸ್ಕಾಬಾ ಸೆಟ್ ಅದೆಲ್ಲ ಹಾಕ್ಕೊಂಡು ಮಾಡಬೇಕು. ಯಾವುದೇ ಅಪಘಾತ ಆಗಬಾರ್ದು. ನಂದು ಸ್ವಲ್ಪ HOD ಮೀಟಿಂಗ್ ಇದೆ, HOD ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ. ಯಾವತ್ತೂ ಸೇಫ್ಟಿ ಇಂದ ಕೆಲಸ ಮಾಡಿಸಿ
ಯಾವುದೇ ಅಪಘಾತ ಆಗಬಾರ್ದು ಬಿಡ್ತಾ ಆಯ್ತು ಬರ್ತೀನಿ ನಾನು. ಆಯ್ತಲ್ಲಪ್ಪ ಸಾಹೇಬ್ ಹೇಳಿದ್ದು ಅವರೆಲ್ಲ ಹಿಂಗೆ ಹೇಳ್ತಾ ಇರ್ತಾರೆ ಏನಿದೆ ಈಗ ಸುಮ್ಮನೆ ಮಾಡ್ಕೊಂತಾನೆ ಬಂದಿದ್ದೀರಾ ಆಯ್ತಾ ಪಟ ಪಟ ಬೇಗ ಬೇಗ ಮಾಡಿ ಆಯ್ತಾ ಕಾಲ ಇದೆ ಈಗ ಬರ್ತೀನಿ ಆಯ್ತಾ ಆಯ್ತಾ ಬೇಗ ಬೇಗ ಮಾಡಿ ಹೌದಾ ಯಾವಾಗ ಅಂತ ಹೇಳಿದ್ರು ಹಾ ಹೇಳಪ್ಪ ಕಾಳ ಏನಾಯ್ತು ಹೇಳಿದ್ದದು ಅವಾಗೆ ಬಲಗಡೆ ಅಂತ ಹೇಳ್ತಿದ್ದಾನೆ ಹಾ ಒಂದು 5 ನಿಮಿಷ ಫೋನಲ್ಲಿ ಮಾತಾಡೋದು ಬಿಡಲ್ಲ ಆಯ್ತಾಯ್ತು ಬೇಗ ಈ ಕಡೆ ಬರೋಣ. ಈ ಕಡೆ ಬರೋಣ. ಈ ಕಡೆ ಬಲಗಡೆ ಈ ಕಡೆ ಬರೋಣ. ಏ ಹುಚ್ಚ ಅದಕ್ಕೆ ಕೆಲಸ ಇದ್ಯಾ ನಿನಗ 25 ವರ್ಷ ಸರ್ವಿಸ್ ನಂದ ಅವೆಲ್ಲ ಏನ್ ಚಿಕ್ಕ ಮಾಡಿ ಮುಗಿಸ್ತೀನಿ ಗೊತ್ತಿಲ್ಲ ಬಾಬಾ ಯಾವ್ದು ಬಂದ್ರೆ ಅಯ್ಯೋ ಗುರಿ ಅಯ್ಯೋ ಗುರಿ ಅಮ್ಮ ಅಯ್ಯೋ ಗುರಿ ಅಯ್ಯೋ ಅಮ್ಮ ಅಯ್ಯೋ ಅಯ್ಯೋ ಅಮ್ಮ ಅಯ್ಯೋ ಅಡಪ್ಪ ಹೇಗೆ ಈ ಪ್ರಾಣವನ್ನು ನಾನು ವಶ ಮಾಡಿಕೊಂಡೆ. ಅಯ್ಯೋ ನನ್ನ ಒಂದು ಚಿಕ್ಕ ನಿರ್ಲಕ್ಷ್ಯದಿಂದ ನಿನ್ನ ಪ್ರಾಣಕ್ಕೆ ಆಯ್ತು ಬಂದಿತ್ತಲ್ಲೋ ಕಡಪ್ಪ ಅಯ್ಯೋ ನಿನ್ನ ಸಾವಿಗೆ ಕಾರಣ ನಾನೇ ಅಯ್ಯೋ ಭಗವಂತ ಕಾಪಾಡಬೇಕು ಮಾಡಿಕೊಡಿ ಅವರಿಗೆ ಏಕೆ ಶಿಕ್ಷೆ ಅಯ್ಯೋ ದೇವರೇ ಅಂದರೆ ಅವರು ಇಷ್ಟು ದಿನ ಸುರಕ್ಷತೆಯಿಂದ ಕೆಲಸ ಮಾಡುತ್ತಿದ್ದರು. ಅವರ ಒಂದು ಅಸುರಕ್ಷತೆಯನ್ನ ಅವರ ಒಂದು ನಿರ್ಲಕ್ಷ್ಯತೆಯನ್ನು ಮನ್ನಿಸಿ ನಿಮ್ಮ ಮಾತೆ ಎಂತಹ ಒಂದು ಸಂಕಟ. ಅಯ್ಯೋ ಆಗಲಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಅವರಿಗೆ ನಾನು ಪ್ರಾಣ ಭಿಕ್ಷೆಯನ್ನು ನೀಡುತ್ತೇನೆ. ತೆಗೆದುಕೋ. ನಿನಗೆ ಪುನರ್ಜನ್ಮವಾಯಿತು ಬೇಡ ಅಯ್ಯೋ ಬೇಡ ಮುಗಿಸುವಂತೆ ಮತ್ತೆ ಮುಗಿಸುವಂತೆ ಬೇಡ ಅಯ್ಯೋ ಧರ್ಮ ಯಮಧರ್ಮ ಇದು ಕೇವಲ ನಾಟಕವಷ್ಟೇ. ನಾಟಕದಲ್ಲಿ ನಾನು ಜೀವದಾನವನ್ನು ಮಾಡುತ್ತೇವೆ. ಆದರೆ ನಿಮ್ಮ ನಿಜ ಜೀವನದಲ್ಲಿ ಇಂಥ ಅವಕಾಶಗಳು ದೊರೆಯುವುದಿಲ್ಲ. ನಿಮ್ಮ ಕಾರ್ಯಗಳಲ್ಲಿ ಸರಿಯಾದ ಸುರಕ್ಷಾ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಳ್ಳಬೇಕು. ಸರಿಯಾದ ಸುರಕ್ಷತಾ ವಿಧಾನಗಳಿಂದಲೇ ನಿಮ್ಮ ಕಾರ್ಯಸಿದ್ಧಿ, ನಿಮ್ಮ ಸಂಕಲ್ಪ ಸಿದ್ಧಿಯಾಗುವುದು. ಯಾಕೆಂದರೆ ಸುರಕ್ಷತೆಯಿಂದ ಸುಖ ಜೀವನ, ಅಸುರಕ್ಷತೆಯಿಂದ ದುರ್ಮರಣ. ನಮೋ ನಮಃ ನಮೋ ನಮಃ ನಮೋ